ಅಲ್ಲಿಗೆ ಹೊನ್ನೇಗೌಡನಹಳ್ಳಿ ಶಿವಮಲ್ ಅವರು ಕರ್ಕೊಂಡ್ಬಂದು ಸೇರಿಸ್ತವ್ರು ಅವ್ರನ್ನ. ಅದು ಅವರ ಹಿನ್ನೆಲೆಗಳು ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ರೈತರೇ, ನಮ್ಮ ಬೇವಿನ ಬೀಳೋರು ಇವರು, ನಮಗೆ ಗೊತ್ತಿರೋರು ಅಂತೇಳಿ ಅವತ್ತು ಅಧ್ಯಕ್ಷ ಅವರೇ ಕೂಡ ಆಗಿರೋರು ಶಿವಮಲ್ ಅವರು. ಅವ್ರು ಗೊತ್ತಿರ್ತಾವ್ರು ಒಡನಾಟ ಅಂದ್ಬಿಟ್ಟು ಸೇರಿಸ್ತೀವಿ. ಮತ್ತೆ ಇದು ಕೃಷಿ ಇಲಾಖೆಯಿಂದ ನಮ್ಗೆ ಲೆಟರ್ ಬಂದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಪರಿಶೀಲನೆ ಮಾಡಕ್ಕಿರುವಾಗ ಸುಮಾರು 5 ರಿಂದ 6 ಕೋಟಿವರೆಗೆ ಹಗರಣಗಳಾಗಿದೆ. ಅದನ್ನ ನಾನು JD ಅವರು ಬಂದಿದ್ದೀವಿ, ತನಿಖೆ ಆಗಬೇಕು ಅಂತ ಹೇಳಿದ್ದೀವಿ. ಈಗಲೂ ನಮ್ಮ ರಾಜ್ಯ ಸಮಿತಿ ಮುಂದೆ ಮಾದೇವಪ್ಪಿಯಿಂದ 1.5 ಕೋಟಿ ನನಗೆ ದುಡ್ಡಾಗಿಲ್ಲ, ನೀವು ಅವನ ಮೇಲೆ ಕ್ರಮ ತಗೋಬೇಕು ಅಂತ ಅಂದ್ಬಿಟ್ಟು ಶಿಸ್ತು ಸಮಿತಿ ಮುಂದೆ ಹೇಳಿದ್ದಾರೆ. ಅದನ್ನ ಉಲ್ಲೇಖ ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದೀನಿ ಆ ಪತ್ರದಲ್ಲಿ ನೋಡ್ಬೋದು. ಹಾಗಾಗಿ ಇಂಥವ್ರನ್ನ ರೈತ ಸಂಘಟನೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. TC ಬದಲಾವಣೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದವರು ಅವರ ಏನು ಕೊಟ್ಟಂತ ದೂರಿನ ಆಧಾರದ ಮೇಲೆ ಹೋಗಿ ನಾವು ಪರಿಶೀಲನೆ ಮಾಡಿದಾಗ ಅದು ಸತ್ಯ ಅಂತ ಗೊತ್ತಾದ್ಮೇಲೆ ಮತ್ತೆ ಅವ್ರನ್ನ ಇಟ್ಕೊಂಡು ನಾವು ರೈತ ಸಂಘಟನೆ ನಡೆಸ್ತೀವಿ ಅಂತಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ. ಯಾರು? ಅಮ್ಜದ್ ಖಾನ್ ಮೂಲ ರೈತರೇ, ವ್ಯವಸಾಯ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ, ವ್ಯವಸಾಯ ಮಾಡ್ತಾರೆ. ಹೌದು ಹೌದು ಸರ್. ಈಗ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ವ್ಯವಸಾಯ ಮಾಡದೆ ಕೂಲಿ ಕಾರ್ಮಿಕರಾಗಿರ್ತಕ್ಕಂಥವ್ರು ರೈತ ಸಂಘಟನೆಗೆ ಸೇರಿಸ್ತೀವಿ. ಬಟ್ ಅವರು ಪ್ರಾಮಾಣಿಕತೆಯಿಂದ ಇರಬೇಕು. ಕೃಷಿ ಅಂತಂದ್ರೆ ನಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎತ್ತು ಗಾಡಿ ಹೊಡಿಬೋದು ಅಥವಾ ಕೂಲಿ ಕೆಲಸಕ್ಕೆ ಬರ್ಬೋದು, ಬೆಳಿಗ್ಗೆ ಎದ್ದು ಅಥವಾ ಹಸುಗಳು ಮೇಯಿಸ್ಬೋದು. 2025ರಂದು ಜಿಲ್ಲಾ ಸಮಿತಿ ಸಭೆಯಲ್ಲಿ ಮಾಟಳ್ಳಿ ಗ್ರಾಮ ಪಂಚಾಯಿತಿಯ ಸತ್ಯಶೋಧನಾ ಸಮಿತಿ ಬಗ್ಗೆ ಅಂತ 8ನೇ ವಿಚಾರವಾಗಿ ಚರ್ಚೆ ಇಟ್ಕೊಂಡಿರ್ತೀವಿ ನಾವು. ಆ 8ನೇ ವಿಚಾರದಲ್ಲಿ ಈ ವರದಿಯನ್ನ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂತಹ ಮಾಧವ ಪ್ರಸಾದ್ ರವರು ವರದಿ ಓದ್ತಾರೆ. ಈ ರೀತಿ ನಾವು ಹೋಗಿದ್ದಂಥದ್ದು ಸತ್ಯಶೋಧನಾ ಸಮಿತಿಯಲ್ಲಿ ಈ ರೀತಿ ಆಗಿದೆ, ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಈ ರೀತಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ವರದಿಯಲ್ಲಿ ಮಾಧವ ಪ್ರಸಾದ್ ಓದ್ತಾರೆ. ಆ ವರದಿ ಓದ ತಕ್ಷಣ ಏನ್ ಮಾಡ್ತಾರೆ, ಗೌಡೇಗೌಡರಲ್ಲಿ ನಾವು ಜಿಲ್ಲಾ ಸಮಿತಿಯಲ್ಲಿ ಅದನ್ನ ತೀರಿಸ್ಕೊಳ್ಳಲ್ಲ, ರಾಜ್ಯ ಸಮಿತಿಗೆ ನೀವು ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ. ಆಗ ಅಲ್ಲೇ ಇದ್ದಂಥ ಆರೋಪಿ ಏನೋ ಆಗಿದ್ರು ಶೈಲೇಂದ್ರ ಅವರು, ಈ ಜಿಲ್ಲಾ ಸಮಿತಿ ಜೊತೆಗೆ ರಾಜ್ಯ ಸಂಚಾಲಕರು ಈ ವರದಿಯನ್ನ ತಯಾರು ಮಾಡಿದ್ದೀರಾ, ಈ ವರದಿ ಆಧಾರದ ಮೇಲೆ ಯಾರು ಇಲ್ಲಿ ತಪ್ಪಿಸ್ತಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು, ಮತ್ತೆ ಈ ರೀತಿ ಆರೋಪಗಳನ್ನ ಮಾಡ್ಕೊಂಡು ಬರಬಾರದು ಅಂತ ಅವತ್ತು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅವತ್ತೇ ಏನು ಮಾಡ್ತೀವಿ ಅಂತಂದ್ರೆ 30ನೇ ತಾರೀಕು, ಅದೇ ತಿಂಗಳು 30ನೇ ತಾರೀಕು ಕಾಡಬಸವೇಶ್ವರ ದೇವಸ್ಥಾನದಲ್ಲಿ ಅಣೂರಿನಲ್ಲಿ ಒಂದು ಸಭೆ ಕರೆಯಕ್ಕೆ ಒಂದು ತೀರ್ಮಾನವನ್ನು ಮಾಡ್ತೀವಿ. ಆ ಭಾಗದ ಸಮಸ್ಯೆಯನ್ನು ಅಲ್ಲೇ ಕೇಳೋದಕ್ಕೆ. ಇದು ಮಾಟಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಫಸ್ಟ್ ನಡೆದಂಥ ಘಟನೆ ಈ ರೈತ ಸಂಘಟನೆಯಲ್ಲಿ. ಯಾಕೆ ಅಂತಂದ್ರೆ ಎಲ್ಲರೂ 28 ವರ್ಷ ಹೋರಾಟ ಮಾಡಿರತಕ್ಕಂಥವ್ರನ್ನೆಲ್ಲ ತೆಗಿತಾ ಇದ್ದಾರೆ ಅಂತ ಹೇಳಿದ್ರಲ್ಲ ನಮ್ಮ ತಾಲೂಕು ಅಧ್ಯಕ್ಷರು, ಹಿಂದೆ ಆಗಿದ್ರಲ್ಲ ತಾಲೂಕು ಅಧ್ಯಕ್ಷರು, ಅವ್ರು ಹೇಳಿದ್ರಲ್ಲ, ಆ ವಿಚಾರಕ್ಕೆ ಮಾಧ್ಯಮದ ಮುಖಾಂತರ ಇದನ್ನ ನಾನು ಕೊಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಸಮಿತಿಗೆ ಅದು ಕೊಟ್ಟ ಮೇಲೆ 30ನೇ ತಾರೀಕು ಕಾಡಬಸವೇಶ್ವರ ದೇವಸ್ಥಾನದಲ್ಲಿ ಸಭೆ ನಡೆಯುತ್ತೆ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ. ಅಲ್ಲಿ ಇಬ್ಬರಿಗೂ ಕೂಡ, ಶೈಲೇಂದ್ರ ಮತ್ತೆ ಗೌಡೇಗೌಡ ಇಬ್ಬರಿಗೂ ಕೂಡ ಒಂದು ವಾರ್ನಿಂಗ್ ಮಾಡ್ತೀವಿ. ಇಬ್ಬರು ಕೂಡ ಸರಿಯಾದ ರೀತಿ ಕಾರ್ಯಕರ್ತರನ್ನ ದಿಕ್ತಪ್ಪಿಸ್ಕೊಂಡು ಹೋಗಕ್ಕೆ ಹೋಗೋದು, ಕರೆಕ್ಟ್ ರೀತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಕೆಲಸ ಇದೆ ಅದು ಮಾಡಬೇಕು ಅಂತ ಹೇಳ್ತೀವಿ. ಮತ್ತು ಇವರು ಸರಿಯಾಗಿ ಕಾಣದೇ ಇದ್ದಂಥ ರೀತಿಯಲ್ಲಿ ಮೊದಲು ಅವರಿಗೆ ಇಬ್ಬರು ಸಮಾಧಾನದಿಂದ ಕೆಲಸ ಮಾಡೋದಕ್ಕೆ ಒಂದು ಆಪ್ಷನ್ ಕೊಡ್ತೀವಿ. 2ನೇ ಆಪ್ಷನ್ ಏನು ಕೊಡ್ತೀವಿ, ಇವರಿಬ್ಬರು ಕೂಡ ಬೇರೆ ಬೇರೆ ತಾಲೂಕಿನಲ್ಲಿ ಹಾಕಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಮಾಡ್ತೀವಿ. 3ನೇ ಆಪ್ಷನು ಇವ್ರನ್ನ ಸಂಘದಿಂದ ಹೊರ ಇಟ್ಟು ಪದಾಧಿಕಾರಿಯಿಂದ ಕಾರ್ಯಕರ್ತರಾಗಿ ದುಡಿಲಿ ಅಂತ ಹೇಳಿ 3 ಆಪ್ಷನ್ ಇಟ್ಟಿಯಲ್ಲಿ ಅಲ್ಲೇ ಆ ಸಭೆಯಲ್ಲಿ ಒಂದು 5 ಜನರ ಒಂದು ತಂಡವನ್ನು ಮಾಡಿ ಸೈಡಲ್ಲಿ ಕೂತಿ ಒಂದು ತೀರ್ಮಾನ ಮಾಡ್ಕೊಂಡು ಮಾಮೂಲಿ ಸಭೆಗೆ ನಾವು ಹೇಳ್ತೀವಿ. ಅದರಲ್ಲಿ ಶೈಲೇಂದ್ರ ಅವರು ಹೇಳ್ತಾರೆ, ನನಗೆ ನ್ಯಾಯ ಸಿಕ್ಕಿಲ್ಲ, ನಾನು ಸಂಘದಿಂದ ಹೊರಗಿರ್ತೀನಿ, ನನಗೆ ನ್ಯಾಯ ಸಿಕ್ಕಲಿ ಫಸ್ಟು ಅಂತ ಹೇಳ್ತಾರೆ. ಗೌಡೇಗೌಡರು ಗುಂಡ್ಲುಪೇಟೆ ಇನ್ಚಾರ್ಜ್ ಕೊಟ್ಟಾಗ ನಾನು ಆಯಿತು ನಾನು ಮಾಡ್ತೀನಿ ಅಂತ ಹೋಗ್ತಾರೆ. ಇದೇ ದೇವಳ್ಳಿ ಮಾಧವ ಪ್ರಸಾದ್, ಇದೇ ಈಗ ಹೋಗಿರ್ತಕ್ಕಂತಹ ದಿಲೀಪು, ನಮ್ಮ ಗುಂಡ್ಲುಪೇಟೆ ಅವರು ಒಂದಷ್ಟು ಜನ, ಮತ್ತು ಅಮ್ಜದ್ ಖಾನ್ ಅವರೆಲ್ಲ ಕೂಡ ನಮ್ಮ ಮೇಲೆ ರಾಜ್ಯ ಜಿಲ್ಲಾ ಸಮಿತಿಯ ಮುಂಭಾಗ ಮಹಾದೇವಪ್ಪ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ 2.5 ಕೋಟಿ ರೂಪಾಯಿಯನ್ನು ಹೊಡೆದಿರ್ತಾರೆ ಅಂತ ಆರೋಪ ಮಾಡ್ತಾರೆ. ಅದು ಸಂತೆಮರಳಿಯಲ್ಲಿ ರಾಜ್ಯ ಸಮಿತಿ ಈ ಗೊಂದಲಗಳ ಏನು ಸಮಸ್ಯೆಗಳನ್ನ ಕೇಳೋದಕ್ಕೆ ಒಂದು ಸಭೆ ಕರೆದಿತ್ತು. ಆ ಸಭೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಇವರು ಸುಮಾರು 19 ಜನ ಆರೋಪವನ್ನು ಮಾಡ್ತಾರೆ. ಆ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ರಾಜ್ಯ ಸಮಿತಿ ಏನು ಮಾಡಿರುತ್ತೆ, ಒಂದು ತನಿಖಾ ಸಮಿತಿಯನ್ನು ರಾಜ್ಯ ಸಮಿತಿಯ 3 ಜನ ತಂಡವನ್ನು ರಚಿಸುತ್ತೆ. ಆ 3 ಜನ ತಂಡದಲ್ಲಿ ಶಿವಾನಂದ ಕುಗ್ವೆ ಅಂತೇಳಿ ರಾಜ್ಯ ಉಪಾಧ್ಯಕ್ಷರು, ಮತ್ತು ND ವಸಂತ್ ಕುಮಾರ್ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅರುಣ್ ಕುಮಾರ್ ಕುರುಡಿ ಅಂತೇಳಿ ರಾಜ್ಯ ಕಾರ್ಯದರ್ಶಿಗಳು, ಇವರು 3 ಜನರು ಕೂಡ ಶಿಕ್ಷು ಸಮಿತಿ ವರದಿಗೋಸ್ಕರ ಏನೇನು ಇಲ್ಲಿ ನಡೀತಾ ಇದ್ದ ಆರೋಪ ಬಂದಿರೋದ್ರ ಮೇಲೆ
ಇದನ್ನು ತನಿಖೆ ಮಾಡಬೇಕು ಅಂತ ಕೊಡ್ತಾರೆ. ಅದು ಅವತ್ತು ನಡೆದಂಥ ಸಭೆಯಲ್ಲಿ ಆ ತನಿಖೆ ಹೋಗುತ್ತೆ. ಆ ತನಿಖೆ ಆಗೋದಕ್ಕೆ ಸುಮಾರು ಒಂದು 6 ತಿಂಗಳ ಕಾಲಾವಕಾಶ ಆಗುತ್ತೆ. ಆ ತನಿಖೆ ವರದಿ ಬರುತ್ತೆ. ವರದಿ ಆದ ನಂತರ 1/3/2026 ಒಂದು ಉಪಸಮಿತಿಯನ್ನು ಕೂಡ ಮಾಡ್ತಾರೆ. ಆ ಉಪಸಮಿತಿಯಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಗೌಡರಂತ ಚಾಮರಾಜನಗರ ಜಿಲ್ಲಾ ಗೌರವಾಧ್ಯಕ್ಷರು, ಸಿದ್ದರಾಜು ಅಂತೇಳಿ ಸಿದ್ದರಾಜು ಮೈಸೂರು ವಿಭಾಗೀಯ ಕಾರ್ಯದರ್ಶಿಗಳು, ಮತ್ತು ಹೊಸಕೋಟೆ ಬಸವರಾಜರವರು ವಿಭಾಗೀಯ ಕಾರ್ಯದರ್ಶಿಗಳು, ಹೆಗ್ಗೋಡಿಪುರ ಮಹೇಶ್ ಕುಮಾರ್ ಅವರು ರಾಜ್ಯ ಕಾಯಂ ಮಹಾಮಂತ್ರು, ಎಂ ಮಹೇಶ್ ಪ್ರಭು ಅವರು ರಾಜ್ಯ ಕಾರ್ಯಾಧ್ಯಕ್ಷರು, ಎಲ್ ಕೆಂಪೇಗೌಡರು ಮಂಡ್ಯ ಜಿಲ್ಲಾಧ್ಯಕ್ಷರು ಮಾತಾಡ್ತಾರೆ. ನಾನು ಮಾಡಬೇಕಾದ ಕೆಲಸವನ್ನು ಸರಿಯಾದ ರೀತಿ ನನ್ನ ತಾಲೂಕು ಮಾಡಲಿಲ್ಲ ಅಂದಮೇಲೆ 28 ರಾಜ್ಯ ಜಿಲ್ಲೆಗಳನ್ನು ಸುತ್ತಿ ರೈತ ಸಂಘಟನೆಯನ್ನು ಕಟ್ತಕ್ಕಂಥ ರಾಜ್ಯಾಧ್ಯಕ್ಷರ ಮೇಲೆ ಮಾತಾಡ್ತಕ್ಕಲ್ಲ, ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಸುಮಾರು ಅವ್ರು ಇವತ್ತು ಕೂಡ ನಾನು ನೇರವಾಗಿ ಹೇಳ್ತೇನೆ, ಸುಮ್ಮನೆ ಅವ್ರು 10 ಜನ ವಕೀಲರು ಕೆಲಸ ಮಾಡ್ತಾರೆ, 10 ಜನ ಕೂರಿಸ್ಕೊಂಡು ಸುಮ್ಮನೆ ಆಫೀಸಿಗೆ ಕೂತ್ಕೊಂಡು ಡೈಲಿ 50,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಆದರೆ ಪುಟ್ಟಣ್ಣಯ್ಯವರು ಆದಮೇಲೆ ಎಲ್ಲ ರೈತರು ಕೂಡ ಇನ್ನು ರೈತ ಸಂಘಟನೆ ಏನಾಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಹೋದ್ಮೇಲೆ ರೈತ ಸಂಘಟನೆ ಏನಾಗುತ್ತೆ, ಇನ್ನು ಯಾರು ಕಟ್ತಾರೆ ಅಂದಮೇಲೆ ನಮಗೆ ಪುಟ್ಟಣ್ಣಯ್ಯವರು ಸಿಕ್ಕಿದ್ರು. ಪುಟ್ಟಣ್ಣಯ್ಯವರು ಕಾಲಾದ ನಂತರ ಮತ್ತೆ ಯಾರು ಸಿಗ್ತಾರೆ ನಮಗೆ ರೈತ ಸಂಘಟನೆ ರೀತಿ ಕಟ್ಕೊಂಡು ಹೋಗ್ಬೇಕಂದಾಗ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವತ್ತು ಕೆಲಸ ಮಾಡ್ತಿರ್ತಕ್ಕಂಥ ಬಡಗಲ್ಪುರ ನಾಗೇಂದ್ರ ಅವರು ಇಡೀ ರಾಜ್ಯದಲ್ಲಿ ಸುತ್ತಿ ಸಂಘಟನೆಯನ್ನು ಕಟ್ತಾ ಇದ್ದಾರೆ. ಇವತ್ತು ಅವರು ಇವರಿಂದ ಏನು ಇವ್ರಿಗೆ ಬೇಸತ್ತು ಹೊರಗಡೆ ಹೋಯ್ತಾ ಇಲ್ಲ. ನಾವು ಯಾರ ವಿರುದ್ಧ ಕ್ರಮ ತಗೊಂಡಿದ್ದೀವಿ ಅವ್ರ ಜೊತೆ ಕೊಡಕ್ಕೆ ಅವ್ರಿಗೆ ಬೆಂಬಲ ಕೊಡಕ್ಕೆ ಹೋಗ್ತಾ ಇದ್ದಾರೆ ಇವರು ಹೊರತು ಈ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತ ಹೋಗ್ತಾ ಇಲ್ಲ ಅಂತಕ್ಕಂಥ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಬಂದರೆ. ಹಾಗಾಗಿ ಕೆಲಸ ಮಾಡ್ತಕ್ಕಂಥ ಚಿಂತಕರು ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಈ ರೀತಿ ಒಂದು ಸಂದೇಶವನ್ನು ಕೊಟ್ಟು ರೈತರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವತ್ತೇ ಹೇಳ್ಬೋದಾಯ್ತು, ಏನೋ ಈ ರೀತಿ BJP ಸೋಲಿಸಿ ಅಂತ ನಾವು ಹೋಗಲ್ಲ, ಈ ರೀತಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಾಯ್ತು. ಒಬ್ಬ ತಾಲೂಕು ಅಧ್ಯಕ್ಷರಾದ ಮಾತಾಡೋಕ್ಕಂಥ ಧೈರ್ಯ ಇರಲಿಲ್ವಲ್ಲಿ, ಮಾತನಾಡಬೇಕಾಗಿತ್ತು. ಈ ರೀತಿ ಮಾಡ್ತಕ್ಕಂಥ ಸರಿ ಇಲ್ಲ, ನಾವು ಈ ರೀತಿ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡಬೇಕು ಅಂತ ಹೇಳ್ಬೇಕಾಯ್ತು. ಅವ್ರು ಯಾವುದೇ ರೀತಿ ಮಾತಾಡಿಲ್ಲ. ಇವತ್ತು ಬಡಗಲ್ಪುರ ನಾಗೇಂದ್ರ ಅವ್ರ ಮೇಲೆ ಮಾತಾಡಕ್ಕೆ ಹೋಗ್ತಾರೆ. ಆಮೇಲೆ ಮತ್ತೊಂದು ಹೇಳಿದ್ದಾರೆ, ಏನು ಚಳುವಳಿಗೆ ಅದು ಇದನ್ನು ಮಾಡೋಕ್ಕೆ ಓಡಾಟಗಳನ್ನ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ದಾರೆ. ಅದು ಇಡೀ ರಾಜ್ಯದಲ್ಲಿ ಎಲ್ಲ ಚಿಂತಕರು ಮತ್ತು ಸಾಹಿತಿಗಳು ಪ್ರಜ್ಞಾವಂತ ನಾಗರಿಕರು ಅಂತ ಹೇಳಿದ್ರೆ ಅವರು ಖಾತೆಗಳಿಗೆ ಒಂದು ಖಾತೆ ಏನೋ ಸುಮಾರು 7 ಜನ ರೈತ ಸಂಘಟನೆಯವರ ರಾಜ್ಯ ಸಮಿತಿಯವರ ಖಾತೆಗೆ ವೈಯಕ್ತಿಕವಾಗಿ ಅವರು ದುಡ್ಡುಗಳನ್ನ ಹಾಕಿರ್ತಕ್ಕಂಥದ್ದನ್ನ ನಾನು ದಾಖಲಾತಿಗಳನ್ನ ನಿಮಗೆ ಕೊಡ್ತೀನಿ. SR ಟೇಡರ್ಸ್ ಕೊಡತನದ ಕುಮಾರಮ್ಮ ಅವ್ರಿಗೂ ನಮ್ಮ ರೈತ ಸಂಘಟನೆಗೂ ಅಂದರೆ ಆ ಟೇಡರ್ಸ್ಗೂ ನಮಗೂ ಯಾವುದೇ ರೀತಿ ಸಂಬಂಧವಿಲ್ಲ. ನೀವೇನು ಕಾನೂನಾತ್ಮಕವಾಗಿ ರೈತರಿಗೆ ತಲುಪಬೇಕಾಗಿದೆ ಅದನ್ನು ತಲುಪಿಸೋಂಥ ನಿಟ್ಟಿನಲ್ಲಿ ನೀವು ಕ್ರಮ ವಹಿಸಬೇಕು ಅಂತ ನಾನು ಕಳಿಸ್ತೀನಿ. ಅವತ್ತಿನಿಂದ ಇವರು ಈ ಸಂಘಟನೆ ಮೇಲೆ ಈ ರೀತಿ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಮೂಲ ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯನ್ನು ಸ್ಥಾಪನೆ ಮಾಡೋದಕ್ಕೆ ಚಿಂತನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮೂಲ ಸಿದ್ಧಾಂತದಲ್ಲಿ ಯಾರ್ಯಾರು ಆ ಕಾಲದಲ್ಲಿ ಸಂಘಟನೆ ವಿರುದ್ಧ ಚಟುವಟಿಕೆಗಳನ್ನು ಮಾಡ್ತಾರೆ ಅವ್ರ ವಿರುದ್ಧ ಕ್ರಮ ತಗೊಂಡು ಮೊದಲಿಂದೂ ಕೂಡ ಬಂದಿದೆ. ಈಗ ನಾವು ಅದನ್ನು ಕ್ರಮ ತಗೊಳ್ಳೋದಕ್ಕೆ ಸುಮ್ಮನೆ ಮಾಡಿಲ್ಲ. ನಮ್ಮ ರೈತ ಸಂಘಟನೆಯಲ್ಲಿ ನೋಡಿ 11/7/2020 ನಮ್ಮ ರೈತ ಸಂಘಟನೆ ಒಂದು ಸಂವಿಧಾನ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಒಂದು ಮಾಡ್ಕೊಂಡಿದೆ. ನಮ್ಮ ಸಂಘಟನೆಯವರು ಪದಾಧಿಕಾರಿಗಳು ಯಾವ ರೀತಿ ಇರಬೇಕು, ಕಾರ್ಯಕರ್ತರು ಯಾವ ಇರಬೇಕು, ಪ್ರಮುಖ ಪದಾಧಿಕಾರಿಗಳ ಪಾತ್ರ ಏನು, ಏನಾದರೂ ಆ ರೀತಿ ಹೆಚ್ಚು ಕಮ್ಮಿ ಆದಾಗ ಏನೇನು ಶಿಸ್ತು ಕ್ರಮ ಆಗುತ್ತೆ ಅಂತ ಹೇಳಿ ಸುಮಾರು ಅನುಷ್ಠಾನಕ್ಕೆ 47 ಅಂಶಗಳನ್ನು ಇಟ್ಕೊಂಡು ಒಂದು ರೈತ ಸಂಘಟನೆಯಿಂದ ಒಂದು ಸಂವಿಧಾನದ ಕರಡನೆ ಮಾಡಿ ರೈತ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಬರಗಲ್ಪುರ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕೂಡ 28 ಜಿಲ್ಲೆಗಳಲ್ಲಿ ಉತ್ತಮವಾಗಿ ರೈತ ಸಂಘಟನೆ ಕೆಲಸ ಮಾಡ್ತಾ ಇದೆ. ಇಡೀ ರಾಜ್ಯದಲ್ಲಿ ರೈತ ಪರವಾಗಿ ಕೆಲಸ ಮಾಡ್ತಾ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಬಡಗಲ್ಪುರ ನಾಗೇಂದ್ರ ಅವರ ಬಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದರಲ್ಲಿ ಇವರು ವಿರುದ್ಧ ಏನು ಈಗ ಈ ಸಮಿತಿ 4 ಜನ ಇಬ್ಬರನ್ನ ಉಚ್ಚಾಟನೆ ಮಾಡಿದೆ, ಇಬ್ಬರನ್ನ ಅಮಾನತ್ ಮಾಡಿದೆ. ಅವ್ರನ್ನ ನಮ್ಮ ಸಂವಿಧಾನದ ಪ್ರಕಾರ ಕಾಲಂ ನಂಬರ್ 36 ಪ್ರಕಾರ ಅವರ ವಿರುದ್ಧ ಕ್ರಮ ತಗೊಂಡಿರ್ತಕ್ಕಂಥದ್ದು. ಏನು ನಮ್ಮ ಸಂವಿಧಾನದಲ್ಲಿ 36ನೇ ತಿದ್ದುಪಡಿ ಇಲ್ಲಿದೆ ನಮ್ಮ ಸಂವಿಧಾನದ ಪ್ರಕಾರ, ಇದ್ರ ಪ್ರಕಾರ ಅವರ ವಿರುದ್ಧ ಕ್ರಮ ತಗೊಂಡಿರ್ತಕ್ಕಂಥದ್ದು. ಆ ಉಚ್ಚಾಟನೆ ಆದವರ ಜೊತೆ ಯಾರು ಕೈ ಜೋಡಿಸ್ತಾರೆ ಅಥವಾ ಅವರನ್ನು ಹೊರತುಪಡಿಸಿ ಕೆಲಸ ಮಾಡದೇ ಇದ್ರೆ ಅವ್ರ ಬಗ್ಗೆನೂ ಕೂಡ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ನಾವು ನಿಮ್ಗೇನು ನಾನು ಸಮಿತಿ ವರದಿ ಕೊಟ್ಟಿದ್ದೀನಿ ಆ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಹಾಗಾಗಿ ಇವರು ಮೊನ್ನೆ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ
ನಾವು ನಾಗೇಂದ್ರ ಅವರ ಸಿದ್ಧಾಂತವನ್ನು ನಮ್ಗೆ ಒಪ್ಪದೆ ನಾವು ಹೊರ ನಡೀತೇವೆ ಅಂತಕ್ಕಂಥದ್ದು ಇಲ್ಲ. ನಾವೇ ಫಸ್ಟು ಹೊರಗಡೆ ಕಳಿಸಿರ್ತಕ್ಕಂಥದ್ದು ಅವ್ರನ್ನ. 19ನೇ ತಾರೀಕು ಸಭೆ ಆಗಿದೆ, ಅವರು ಹೊರಗಡೆ ಕಳಿಸಿದ್ದೀವಿ. ಉಚ್ಚಾಟನೆ ಆದವ್ರ ಜೊತೆ ಇವ್ರು ಸೇರ್ಕೊಂಡು ಹೋಗಿರ್ತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥದ್ದು ಯೋಚನೆ ಮಾಡಬೇಕು ಅಂತ ನಾನು ಈ ಮೂಲಕ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೆ ಏನೋ 4 ಸಂಘಟನೆಗಳು ಸೇರಿ ಕಿಸಾನ್ ಮೋರ್ಚಾ ಸಂಘಟನೆಯಲ್ಲಿ 1.5 ವರ್ಷಗಳ ಕಾಲ ಚಳವಳಿ ಮಾಡಿದ್ರೂ ಕೂಡ 3 ಕೃಷಿ ಕಾಯ್ದೆಯನ್ನು ವಾಪಸ್ ತಗೋಬೇಕು ಅಂತ ಚಳವಳಿ ಮಾಡಿದ್ರೆ 700ಕ್ಕೂ ಹೆಚ್ಚು ರೈತರು ಅಲ್ಲಿ ಸತ್ತಂತ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಗಳು ಹೋಗಿ ಒಂದು ರೈತರ ಮನೆಯಲ್ಲೂ ಕೂಡ ಸಾಂತ್ವನ ಹೇಳಲಿಲ್ಲ. ಆ ರೈತರಿಗೆ ಒಂದು ಗೌರವಪೂರ್ವಕವಾಗಿ ಗೌರವ ಕೊಡಕ್ಕಂತ ಕೆಲಸ ಮಾಡಲಿಲ್ಲ. ಹಾಗಾಗಿ ಈ ಸಾರಿ ಬಿಜೆಪಿಯನ್ನು ಸೋಲಿಸಿ ಅಂತಕ್ಕಂಥ ಅಭಿಯಾನ ಪ್ರಾರಂಭ ಮಾಡಬೇಕು ಅಂತೇಳಿ 224 ಸಂಘಟನೆಗಳು ತಗೊಂಡಿರ್ತಕ್ಕಂಥ ತೀರ್ಮಾನ. ಇದು ಬಡಗಲ್ಪುರ ನಾಗೇಂದ್ರ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸುಮಾರು 25 ಸಂಘಟನೆಗಳು, ದಲಿತ ಸಂಘಟನೆ ಸಮಿತಿ, ಮತ್ತು ಕುರುಬೂರು ಶಾಂತಕುಮಾರ್ ಅವರು, ಮತ್ತು ಏನು ಚುಕ್ಕಿ ನಂಜುಂಡಸ್ವಾಮಿ ಅವರು, ಉಣ್ಣೂರು ಪ್ರಕಾಶ್ ಅವರು ಏನಿರೋದು ಅದು ಎಲ್ಲ ಸಂಘಟನೆಗಳು ಸೇರಿ ಈ ಕೆಲಸವನ್ನು ಮಾಡ್ತೀವಿ ಅಂತೇಳಿ ದೆಹಲಿಯಲ್ಲಿ 224 ಸಂಘಟನೆಗಳ ಜೊತೆಗೆ ಒಪ್ಪಿಗೆ ಬಂದಿರತಕ್ಕಂಥದ್ದು. ಆ ಕೆಲಸವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಬಡಗಲ್ಪುರ ನಾಗೇಂದ್ರ ಅವರು ಮಾತಿನಂತೆ ನಡ್ಕೊಂಡಿದ್ದಾರೆ ಅಂತಂದ್ರೆ ಒಬ್ಬರು ಇಡೀ ರಾಜ್ಯದಲ್ಲಿ ನಮ್ಗೆ ಯಾವುದೇ ಪಕ್ಷದ ಮೇಲೆ ವಿರುದ್ಧವಾಗಿ ಮಾಡಿಲ್ಲ. ರೈತರ 3 ಕೃಷಿ ಕಾಯ್ದೆಗಳನ್ನು ಮಾರಕವಾಗಿ ಬರ್ತಾ ಇದೆ ಅಂತೇಳಿ ಚಳವಳಿ ಮಾಡಿದ್ರು. ಅಲ್ಲಿ ರೈತರು ಸತ್ರೂ ಕೂಡ ಈ ದೇಶದ ಪ್ರಧಾನಿಗಳು ಅದನ್ನು ಮಾಡಲಿಲ್ಲ ಅಂತೇಳಿ ಮುಂದೆ ಚಿಂತಕರು, ಸಾಹಿತಿಗಳು, ಯುವಕರು, ಪ್ರಜ್ಞಾವಂತ ನಾಗರಿಕ ಬಂಧುಗಳು ಎಲ್ಲರೂ ಕೂಡ ಸೇರಿ ಅದೊಂದು ಕೆಲವು ತಾಲೂಕು ಅಧ್ಯಕ್ಷರು ಹೇಳ್ತಾರೆ